Good morning students. ಈಗ 9th ಸ್ಟ್ಯಾಂಡರ್ಡ್ ಪದ್ಯ 5 ಪದ್ಯ ಭಾಗವನ್ನು ಏನು ಮಾಡೋಣ ನೋಡೋಣ. 9th ಸ್ಟ್ಯಾಂಡರ್ಡ್ ಪದ್ಯ 5 ಆಕ್ಚುಲಿ ನಿಮಗೆಲ್ಲ ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಏನು ಮಾಡಿದ್ದೇನೆ ಮಕ್ಕಳೇ, ಇದು ಟೀಚ್ ಮಾಡಿದ್ದೇನೆ ನಾನು. ಓಕೆ, ಪದ್ಯ 5 ಮನೆಗೆಲಸದ ಹೆಣ್ಣು ಮಗಳು. ಕವಿ ಎಸ್.ಜಿ. ಸಿದ್ದರಾಮಯ್ಯ. ಕವಿ ಯಾರು? ಎಸ್.ಜಿ. ಸಿದ್ದರಾಮಯ್ಯ. ಮಕ್ಕಳೇ, ಈಗ ನಾನು ಆಲ್ರೆಡಿ ನಿಮ್ಗೆ ಇದನ್ನ ವಿಡಿಯೋ ಕ್ಲಾಸಲ್ಲಿ ಏನದು ಆನ್ಲೈನ್ ಕ್ಲಾಸಲ್ಲಿ ಹೇಳಿದ್ದೇನೆ. ಆದರೆ ಇನ್ನೂ ಒಂದೇನು ಅಂತಂದ್ರೆ, ಈಗ ಬಾಲ ಕಾರ್ಮಿಕರು ಯಾಕೆ ಆಗ್ತಾರೆ, ಬಾಲ ಕಾರ್ಮಿಕರಾಗಿ ಇರೋದ್ರಿಂದ ಮಕ್ಕಳು ಎಷ್ಟೆಲ್ಲ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ಮಕ್ಕಳನ್ನ ಕುರಿತು ಏನ್ ಮಾಡಿದ್ದಾರೆ ಈ ಎಸ್.ಜಿ. ಸಿದ್ದರಾಮಯ್ಯ ಅನ್ನುವಂಥ ಕವಿಗಳು ಅದರ ಒಂದು ಚಿತ್ರಣವನ್ನ ನಿಮ್ಮ ಪದ್ಯದ ಮೂಲಕ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಓಕೆ, ಈಗ ಹೆಚ್ಚಾಗಿ ನೋಡು ಮನೆಯೊಳಗ ಪೇರೆಂಟ್ಸ್ ಒಳ್ಳೆಯವರಿದ್ರೆ, ಪಾಲಕರು ಎಜುಕೇಟೆಡ್ ಇದ್ರೆ ಮಕ್ಕಳು ಕೂಡ ಏನಾಗಬೇಕು, ವೆಲ್ ಎಜುಕೇಟೆಡ್ ಆಗಬೇಕು ಅಂತೇಳಿ ಏನ್ ಮಾಡ್ತಾರೆ, ಬಯಸ್ತಾರೆ. ಇನ್ನು ಕೆಲವು ಪೇರೆಂಟ್ಸ್ ಇನ್ನು ಏನ್ ಮಾಡ್ತಾರೆ ಅಂತಂದ್ರೆ, ನಾವಂತೂ ಓದಿಲ್ಲ, ನಾವು ಓದಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಮ್ಮ ಮಕ್ಕಳು ಏನಾಗಬಾರ್ದು, ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ಸರಿಯಾದ ಶಿಕ್ಷಣವನ್ನ ಕೊಡ್ತಾರೆ. ಇನ್ನು ಕೆಲವರು ಇದ್ದಾರೆ, ಅವರಿಗೆ ಈ ಕಡೆ ಮಕ್ಕಳಿಗೆ ಎಜುಕೇಶನ್ ಮಾಡೋದು ಬೇಕಾಗಿರಲ್ಲ, ತಮ್ಮ ಜೀವನವನ್ನ ತಾವೇ ಸುಧಾರಿಸ್ಕೊಂಡು ಜೀವನ ಕಳೆಯೋದು ಬೇಕಾಗಿಲ್ಲ, ಯಾವಾಗ್ಲೂ 24 ಗಂಟೆ ದುಡ್ದಿರೋದನ್ನ ಸರಿಯಾಗಿ ಕುಡಿದು ಅವ್ರು ಏನ್ ಮಾಡ್ತಾರೆ, ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾರೆ. ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಮಕ್ಕಳ ಜೀವನನೂ ಕೂಡ ಹಾಳು ಮಾಡ್ತಾರೆ. ಅಂತ ಒಂದು ಚಿತ್ರಣವನ್ನ ಏನ್ ಮಾಡಿದ್ದಾರೆ, ಈ ಒಂದು ಪದ್ಯದಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ನೋಡ್ರಿ ಮಕ್ಕಳೇ, ಕವಿ ಪರಿಚಯ ನೋಡ್ರಿ. ಎಸ್.ಸಿ. ಸಿದ್ದರಾಮಯ್ಯ ಅವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 1946ರಲ್ಲಿ ಜನಿಸಿದರು. ಇವರು ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಮರ್ಥ ರೀತಿಯಲ್ಲಿ ಕಾರ್ಯ ನಿರ್ವಹಿಸಿದರು. ಇವರು ಗಾಲ್ಹುಬ್ಬಿನ ಮೇಲೆ ಕಾಡುವ ಬೇಲಿ ಹೂ, ಅವಳೆದೆಯ ಜಂಗಮ, ಸೊಲ್ಲು ಫಲವಾಗಿ, ಮರುಚೇವಣಿ, ಕರೆ ಬಳಗ, ಬೀದಿ ಅಲ್ಲಮ, ಕಾಯ ಮಾಯದ ಹಾಡು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪೂತಿನ ಕಾವ್ಯ ಪ್ರಶಸ್ತಿ, ಜಿ.ಎಸ್. ಕಾವ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರಕಿವೆ. ಪ್ರಸ್ತುತ ಕವನವನ್ನು ಉರಿವ ಬತ್ತಿ ತೈಲ ಕವನ ಸಂಕಲನದಿಂದ ಆರಿಸಲಾಗಿದೆ. ಆಯ್ದ ಕೃತಿ ಯಾವುದು ಮಕ್ಕಳೇ? ಆಯ್ದ ಕೃತಿ ಉರಿವ ಬತ್ತಿ ತೈಲ. ಉರಿವ ಬತ್ತಿ ತೈಲ ಅನ್ನುವಂತ ಒಂದು ಕೃತಿಯಿಂದ ಏನ್ ಮಾಡಿದ್ದಾರೆ, ಈ ಪದ್ಯವನ್ನ ಆಯ್ಕೆ ಮಾಡಿದ್ದಾರೆ. ನೆನಪಿಡಬೇಕು. ಈಗ ಆಶ್ರಯ ಪಾಠದ ಪ್ರವೇಶ ನೋಡಿ. ಕುಡಿತಕ್ಕೆ ಬಲಿಯಾದ ವ್ಯಕ್ತಿ ಕುಟುಂಬದ ಸರ್ವನಾಶಕ್ಕೆ ಕಾರಣನಾಗುತ್ತಾನೆ. ಅವನ ಜೀವನವೆಲ್ಲ ಹಾಳಾಗುವುದು ಅಲ್ಲದೆ ಅವನ ಮಕ್ಕಳು ಮೊಮ್ಮಕ್ಕಳು ಜೀತ ಅಂದ್ರೆ ಕೂಲಿ ಕೆಲಸ ಸೇವೆ ಮಾಡಿಕೊಂಡು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಸಾಯುವರು. ಕುಡಿತದ ಆಸೆಯನ್ನ ತೀರಿಸಿಕೊಳ್ಳಲು ಮಕ್ಕಳನ್ನ ಕೆಲಸಕ್ಕಿಡುವರು. ಹೀಗೆ ಕುಡಿತದ ದುಶ್ಚಟಕ್ಕೆ ಬಿದ್ದ ವ್ಯಕ್ತಿಯೊಬ್ಬನ ಮಗಳ ದುಸ್ಥಿತಿಯ ಚಿತ್ರಣ ಈ ಕವನದ ವಸ್ತು. ಮನೆಗೆಲಸದ ಹೆಣ್ಣು ಮಗಳು ಕವಿತೆಯು ನಮ್ಮ ಸಮಾಜದ ಅವ್ಯವಸ್ಥೆಯನ್ನು, ಹೆಣ್ಣು ಮಕ್ಕಳ ದಾರುಣ ಅಸಹಾಯಕ ಸ್ಥಿತಿಯನ್ನು ತೆರೆದಿಡುತ್ತದೆ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಸಮಾಜದ ಪ್ರತಿಯೊಂದು ಮಗುವು ಶಿಕ್ಷಣ ಪಡೆಯಬೇಕು ಎಂಬುದು ಕವನದ ಆಶಯವಾಗಿದೆ. ಮಕ್ಕಳೇ, ಹೆಚ್ಚಾಗಿ ಕೆಲವೊಂದ್ಸಲ ಈಗಲೂ ಸಹ ತಾರತಮ್ಯಗಳಿದಾವೆ. ಗಂಡು ಮಗ ಓದಿದ್ರೆ ಅವನು ನಮ್ಮಂತೆನ ನಡೆಸ್ತಾನೆ, ಹೆಣ್ಮಕ್ಳೇನು ಕೊಟ್ಟು ಮನೆಗೆ ಹೋಗೋರು, ಅದಕ್ಕೆ ಏನ್ ಮಾಡ್ಬೇಕು, ಬಾಂಡಿ ಬಟ್ಟಿ ತೊಳೆಯೋದೆಲ್ಲ ಕಲಿಬೇಕು ಅಂತೇಳಿ ಈ ಕುಡ್ದಿರೋ ಅಂತ ಅಪ್ಪನೂ ಸಹ ಏನ್ ಮಾಡ್ತಾನೆ, ಬಟ್ಟಿ ಬಾಂಡಿ ತೊಳೆಯೋದಕ್ಕೆ
ಬೇರೆಯವ್ರ ಮನೆಗೆ ಏನ್ ಮಾಡ್ತಾರಂತೆ, ಕೆಲ್ಸಕ್ಕೆ ಕಳಿಸ್ತಾರಂತೆ. ಅದು ಹೆಣ್ಣಿಗೆ ಇರುವಂತಹ ಹೀನಾಯ ಸ್ಥಿತಿ. ಅದು ಸಮಾಜದಲ್ಲಿ ಇಂಥ ಸ್ಥಿತಿಗಳು ಬೇಡ, ಸಮಾನತೆ ಅನ್ನೋದು ಬೇಕು, ಎಲ್ಲ ಹೆಣ್ಮಕ್ಳು ಕೂಡ ಒಳ್ಳೆ ಎಜುಕೇಟೆಡ್ ಆಗಬೇಕು ಅನ್ನುವಂತಹ ಒಂದು ಆಶಯವನ್ನ ಕವಿ GS ಸಿದ್ದರಾಮಯ್ಯ ಅವರು ತಿಳಿಸ್ತಾ ಇದ್ದಾರೆ. ಕುಡುಕ ಅಪ್ಪ ಸಾಲ ಮಾಡಿ ನನ್ನ ಜೀತ ಕಿಟ್ಟನು, ಪಟ್ಟಣಕ್ಕೆ ಕರೆತಂದು ಮನೆ ಕೆಲಸಕ್ಕೆ ಬಿಟ್ಟನು. ಕಸ ಮುಸುರಿ ತೊಳೆಯುತ್ತೀನಿ, ಬಟ್ಟೆ ಬರೆ ಒಗೆಯುತ್ತೀನಿ, ನೀರೊಳಾಡಿ ಕೈ ಸೆಳೆದು ಕಾಲು ಹುಣ್ಣು ಮೈ ನೋವು. ನೋಡ್ರಿ ಮಕ್ಕಳು 18 ವರ್ಷ ಆಗೋವರೆಗೂ ಅವರ ಕೆಲವೊಂದು ಕೈ ಕಾಲುಗಳಲ್ಲಿ ಮತ್ತೆ ಚರ್ಮದ ರಚನೆಯಲ್ಲಿ ಇನ್ನೂ ಏನಿರಲಿಲ್ಲ ಅಂತ ಪವರ್ ಬಂದಿರಲ್ಲ. ಸಣ್ಣ ಸಣ್ಣ ಮಕ್ಕಳನ್ನೇ ನಾವು ಕೆಲಸಕ್ಕೆ ಕಳಿಸಿದಾಗ ಇಡೀ ನಾವು ಏನ್ ಮಾಡ್ತಾವು, ನೀರೊಳಗಾಡಿ ಅಂದ್ರೆ ಬಟ್ಟೆ ತೊಳಿಬೇಕು, ಬಟ್ಟೆ ತಿಗ್ಬೇಕು, ಅವ್ನು ತೆಗಿಬೇಕೆಲ್ಲ ಇಡ್ಬೇಕು ಅನ್ನೋದ್ರಾಗನೆ ಎಲ್ಲ ಕೈ ಏನಾಗಿರ್ತಂತೆ, ಸೆಲ್ ತಕೋ ಅಂತಂದ್ರೇನು ಚರ್ಮದ ಹುಣ್ಣುಗಳಾಗ್ತಾವು. ಅಂತ ಸ್ಥಿತಿಯನ್ನು ಯಾರಿರ್ತಾರೆ, ಅಪ್ಪ ಕುಡಿದು ಸಾಲ ಮಾಡಿ ಆ ಸಾಲ ತೀರಿಸೋದಕ್ಕೆ ದೂರದ ಊರಿನ ಪಟ್ಟಣದೊಳಗೆ ಆ ಹೆಣ್ಣು ಮಗುವನ್ನ ಏನ್ ಮಾಡ್ತಾನೆ, ಕೆಲಸಕ್ಕೆ ಇಟ್ಟಿರ್ತಾನೆ. ಕೊನೆಗೆ ಯೂನಿಫಾರ್ಮ್ ಹುಡುಗನನ್ನು ಶಾಲೆಗೆಂದು ಬಿಡುತ್ತೀನಿ, ಶಾಲೆ ಮಕ್ಕಳನ್ನು ನೋಡಿ ಮೂಕಳಾಗಿ ನಿಲ್ಲುತ್ತೀನಿ, ಅವರಂತೆ ನಾನಿಲ್ಲ, ಅವರ ನಗು ನನ್ನಲ್ಲಿಲ್ಲ, ಆ ಪುಸ್ತಕ ಆ ಸ್ಲೇಟು ಯಾಕೆ ನನಗೆ ಸಿಕ್ಕಲಿಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಅದಕ್ಕೆ ಹೇಳ್ತೀವಲ್ಲ ಮಕ್ಕಳೇ, ನಾವು ಆಡೋದೇ ಒಂದು ಮಾಡೋದೇ ಒಂದು. ಈಗ ಕೆಲವೊಂದ್ಸಲ ನಮ್ಮ ಸರ್ಕಾರ ಏನ್ ಮಾಡೈತಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಮಕ್ಳಿಗೆ ಆ ಭಾಗ್ಯ ಈ ಭಾಗ್ಯ ಎಲ್ಲ ಕೊಟ್ಟೈತಿ. ಆದ್ರೂ ಸಹ ಜನ ಏನ್ ಮಾಡ್ತಾರೆ, ಅದರ ಉಪಯೋಗವನ್ನ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾಳೆ, ಎಲ್ಲ ಕೆಲಸ ಮುಗಿಸಿ ಮತ್ತೆ ಆ ಕೆಲಸದ ಮನೆಯ ಮಕ್ಕಳನ್ನ ಶಾಲೆಗೆ ಬಿಡಕ್ ಹೋಗ್ತಾಳೆ. ಶಾಲೆಗೆ ಹೋಗಿ ಏನ್ ಮಾಡ್ತಾಳೆ, ಎಲ್ಲ ಯೂನಿಫಾರ್ಮ್ ಹಾಕೊಂಡಿರೋಂತ ಮಕ್ಕಳನ್ನ ನೋಡ್ತಾಳೆ. ಪಾಪ ಆಕೆಗೆ ಬಹಳ ಬೇಜಾರಾಗಿ ಏನಾಗುತ್ತಂತೆ, ಉಸಿರು ಬರಲ್ಲ, ಮಾತಾಡಕ್ಕೂ ಬರಲ್ಲ, ಏನು ಅಂತ ತಿಳಿಯಲ್ಲ. ಅದಕ್ಕೆ ಸುಮ್ಮನೆ ಬೇಜಾರಾಗಿ ನಿಲ್ತಾಳಂತೆ. ಕೊನೆಗೆ ಆಕೆನೆ ಹೇಳ್ತಾಳೆ, ಯಾಕೆ ದೇವರು ಎಲ್ಲರೂ ಒಂದೇ ಅಂತಾನೆ, ಅವರಂತೆ ನಾನಿಲ್ಲ, ಅವರ ನಗು ನನ್ನಲ್ಲಿಲ್ಲ. ಎಲ್ಲ ಮಕ್ಕಳು ಎಷ್ಟು ಹ್ಯಾಪಿಯಾಗಿ ಶಾಲೆ ಬರ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಖುಷಿಯಾಗಿರ್ತಾರೆ. ಯಾಕೆ ನನಗಂತ ಜೀವನ ಸಿಕ್ಲಿಲ್ಲ ದೇವರೇ ಅಂತೇಳಿ ಆ ಹುಡುಗಿ ಕೇಳ್ತಿರ್ತೀವಿ. ಅವರು ಬರೆಯುವಂತ ಸ್ಲೇಟು ಮೀನ್ಸ್ ಪಾಟಿ, ಅದು ಸ್ಲೇಟು ನನಗಿಲ್ಲ, ಬಡಪಾಯಿನೂ ನನಗಿಲ್ಲ, ಯಾಕೆ ನನಗಿದೆಲ್ಲ ಸಿಕ್ಲಿಲ್ಲ. ಆದ್ರೆ ಎಲ್ಲರೂ ಹೇಳ್ತಾರಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇದು ಬರೀ ಹೇಳೋದು ಕಷ್ಟನೇ. ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು, ಮಕ್ಕಳೇ ದೇವರೆಂದು ಹೇಳುತ್ತಾರೆ ದೊಡ್ಡವರು. ನಾವು ಮಕ್ಕಳಲ್ಲವೇ, ನಮಗೆ ಹಕ್ಕು ಇಲ್ಲವೇ. ನೋಡ್ರಿ ಮಕ್ಕಳೇ, ಎಲ್ಲರಿಗೂ ಸಮಾನವಾದ ಹಕ್ಕೈತಿ ಶಿಕ್ಷಣ ಪದ್ಧತಿ ಒಳಗೆ. ಆದ್ರೆ ತಾಯಿಯೇ ಮೊದಲ ಗುರು ಅಂತ ನಾವು ಹೇಳ್ತೀವಿ. ಆದ್ರೆ ಮನಿ ಒಳಗೆ ಎಲ್ಲಾನು ನಡೆಯೋದು ಯಾರು, ತಂದೆದೆ. ನಮ್ಮ ಭಾರತದೊಳಗೇನು ಪುರುಷ ಪ್ರಧಾನ ರಾಷ್ಟ್ರ. ತಂದೆ ಹೇಳಿದಂಗೆ ಇಡೀ ಮನೆಯಲ್ಲಿರುವಂತ ತಾಯಿ ಮಕ್ಕಳು ಎಲ್ಲ ಕೇಳಬೇಕು. ತಂದೆ ಕುಡಿದು ಬಂದು ಏನು ಆರ್ಡರ್ ಮಾಡ್ತಾನೋ ಅದನ್ನ ಎಲ್ಲರೂ ಫಾಲೋ ಮಾಡಬೇಕು ಅಂತ ಸ್ಥಿತಿ ಈ ಒಂದು ಹೆಣ್ಣು ಮಗುವಿನ ಮನೆಯಲ್ಲಿರೋದ್ರಿಂದ ಅಲ್ಲಿ ತಾಯಿನೂ ಗುರುವಾಗಲಿಲ್ಲ, ಜೊತೆಗೆ ದೇವರು ಆ ಮಗುವನ್ನ ಕೈ ಹಿಡಿಲಿಲ್ಲ. ಕೊನೆಗೆ ನನಗೆ ಯಾಕೆ ಶಿಕ್ಷಣದ ಹಕ್ಕಿಲ್ಲ ಅಂತೇಳಿ ಆ ಮಗು ಏನ್ ಮಾಡ್ತೈತಿ, ದೇವರನ್ನ ಸೊಸೈಟಿಯನ್ನ ಕೇಳ್ತಾ ಇರ್ತಿ ಅನ್ನೋದನ್ನ ಏನ್ ಮಾಡಿದರೆ ಕವಿ SG ಸಿದ್ದರಾಮಯ್ಯ ಅವರು ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಆಲ್ರೆಡಿ ನಾನು ನಿಮ್ಗೆ ಆನ್ಲೈನ್ ಒಳಗೂ ಕೂಡ ಏನ್ ಮಾಡಿದ್ದೀನಿ, ಇದು ಟೀಚ್ ಮಾಡಿದ್ದೀನಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಧನ್ಯವಾದಗಳು.